ಇಡೀ ಕುಟುಂಬ. ರಂಗು ಇದ್ಯಾಕೆ ಡಲ್ ಆಗಿದ್ಯಾ? ಟಿವಿ ಬರ್ತಾ ಇಲ್ಲ ಮಮ್ಮಿ. ಅದೇ ನಮ್ಮಪ್ಪ ನಿನ್ ಗಂಡ DTH ರಿಚಾರ್ಜ್ ಮಾಡಿಸಿಲ್ಲ, 0 ಬ್ಯಾಲೆನ್ಸ್ ಇದೆ. ಅಯ್ಯೋ ದೇವ್ರೆ, ನೆನ್ನೆ ತಾನೇ ಹೇಳಿದ್ದೀನಿ ರೀಚಾರ್ಜ್ ಮಾಡಿಸೋದಕ್ಕೆ. ನಿಮ್ಮ ಅಪ್ಪನ ತಲೆಗೆ ತೆಂಗಿನಕಾಯಿ ಒಡೆಯ, ನಿಮ್ಮ ಬಾಯಿಗೆ ಮಾವಿನಕಾಯಿ ಚುರುಕ. ರೀ 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 ಕಲಿ ಸ್ವಲ್ಪ ಕಲಿ. ನನಗೆ ಚಾರ್ಜ್ ಮಾಡ್ತೀಯಾ? ನನಗೆ ಚಾರ್ಜ್ ಮಾಡೋದಕ್ಕೆ ನಿನಗೆ ಯಾರೇ ಅಧಿಕಾರ ಕೊಟ್ಟರೋ? ಲೈ ಅಯ್ಯೋ ನಾನು ನಿಮ್ಮ ಹೆಂಡ್ತಿರಿ. ಇದೇ ತರ ಮಾಡ್ತಾ ಇದ್ರೆ ಹಂಗೆ ಬಲಿ ಕೊಟ್ಬಿಡ್ತೀನಿ. ಏ ಚಿನ್ನ, ನೀನು ನನಗೆ ಬಲಿ ಕೊಡೋಕೆ ಬಂದಿಲ್ಲ ಕಣೆ, ನನ್ನ ಭಾಳ ಬೆಳಗೋಕೆ ಬಂದಿದ್ಯಾ. ನನ್ನ ಚಿನ್ನ, ನನ್ನ ಮುತ್ತು, ನನ್ನ ರತ್ನ. ಆಹಾ ಲೇ ಲೇ, ಈ ವಯಸ್ಸಲ್ಲೂ ಎಷ್ಟು ಚೆನ್ನಾಗಿ ಗ್ಲಾಮರ್ ಮೇಂಟೈನ್ ಮಾಡಿದ್ಯೆ. ಆಹಾ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನೀನು ಚಾರ್ಮಿಂಗ್ ಬ್ಯೂಟಿ ಕಣೆ. ನಿನ್ನ ಮುಂದೆ ಡ್ಯೂಟಿನೂ ಬೇಡ, ಸಿನಿಮಾನೂ ಬೇಡ, ಸೀರಿಯಲ್ಲು ಬೇಡ, ಕೊನೆಗೆ ಮೊಬೈಲು ಬೇಡ ಕಣೆ. ನೋಡ್ತಾ ಇದ್ಬಿಟ್ನೆ. ಅಪ್ಪ ಅಯ್ಯೋ ಏನಮ್ಮ ನಿಂತ್ಕೊಳ್ಳು. ಟಿವಿ ರಿಚಾರ್ಜ್ ಮಾಡ್ತಾ ಇಲ್ಲ, ನೀವು ರಿಚಾರ್ಜ್ ಮಾಡಿಸಿ ಅಪ್ಪ. ಅರ್ಜೆಂಟಾಗಿ ಟಿವಿ ರೀಚಾರ್ಜ್ ಮಾಡ್ತೀವಿ. ಯಾವ ಕಾರ್ಯಕ್ರಮ ನೋಡಬೇಕು? ಅಪ್ಪ ಟಿವಿಲಿ ಮಧ್ಯಾಹ್ನ ರೀಲ್ಸ್ ಪ್ರೋಗ್ರಾಮ್ ಬರುತ್ತೆ, ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಲ್ಲದೆ ಇವತ್ತು ಕ್ರಿಕೆಟ್ ಮ್ಯಾಚ್ ಕೂಡ ಇದೆ. ಓಹೋ, ಕ್ರಿಕೆಟ್ ನೋಡಿ ನೀನು ಯಾವ ಕ್ಯಾಚ್ ಹಿಡಿದ್ಬಿಡ್ತೀಯ? ನಿಮ್ಮಮ್ಮ ಎಷ್ಟು ರನ್ ಹೊಡೆದು ಬಿಡ್ತಾಳೆ. ರೀ, ನಿಮ್ಮ ತಲೆಯಲ್ಲಿ ತಲೆ ಜಾಸ್ತಿ ಆಗಿ ಯಾಕೋ ಓವರ್ ಫ್ಲೋ ಆಗ್ತದೆ. ಅಯ್ಯೋ ಚಿನ್ನ, ರನ್ನ, ಮುತ್ತು, ಲೇ ಇರುವೆ ಕಷ್ಟ ಇರುವೆಗಾದ್ರೆ ಆನೆ ಕಷ್ಟ ಆನೆಗೆ ಕಷ್ಟ. 2 ದಿವಸದಿಂದ ನನ್ನ 2 ಕೈ ಜುಮು 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 ಅಂತ ಇದೆ. ಯಾಕೋ ಮರಗಟ್ಟು ಹೋಗ್ತಾ ಇದೆ ಕಣೆ, ನೋವಾಗ್ತಾ ಇದೆ. ನನ್ನ ಕಷ್ಟನ, ನನ್ನ ಕೈ ಕಷ್ಟನ ಈ ಮನೆಯಲ್ಲಿ ಕೇಳೋರು ಯಾರೂ ಇಲ್ವಾ? ನಾನಿಲ್ವಾ? ಡ್ಯಾಡಿ, ನೀವು ಟಿವಿ ರಿಚಾರ್ಜ್ ಮಾಡ್ತೀನಿ ಅಂದ್ರೆ 2 ಕಾಲಲ್ಲ 4 ಕಾಲಿದ್ರು ಒತ್ತೀನಿ ಪಾಪ. ಏ ರಂಗು, ನಿಮ್ಮ ಅಪ್ಪನಿಗೆ ಬರೀ 2 ಕಾಲಿರೋದು, 4 ಕಾಲಿರೋದನ್ನ ಕತ್ತೆ ಅಂತಾರೆ. ಲೇ, ನನ್ನ ಕತ್ತೆ ಅಂತೀರೇನೆ? ನನ್ನ ಕಾಲಲ್ಲಿ ಇಬ್ರು ಜಾಡ್ಸ್ಬೋದು ಬಿಡ್ತೀನಿ. 2 ಕಾಲು ನೀಟಾಗಿ ಒತ್ತಿ ಅಂದ್ರೆ ಒತ್ತಿ ಅಷ್ಟೇ. ತಪ್ಪಾಯ್ತು, ಮಾತಾಡಬೇಡಿ. ಒತ್ತಿ ಗೊತ್ತಾಯ್ರಿ. ಅಪ್ಪ ಬೇಗ ಪ್ಲೀಸ್ ರಿಚಾರ್ಜ್ ಮಾಡಿ ಅಪ್ಪ, ನಾನು ಕ್ರಿಕೆಟ್ ಮ್ಯಾಚ್ ನೋಡಲೇಬೇಕು. ಸ್ವಲ್ಪ ಆರಾಮ ಆಯಿತು, ನೋವು ಕಡಿಮೆ ಆಯಿತು. ಒಂದು 10 ನಿಮಿಷ ಹಂಗೇ ಒತ್ಬಿಡಿ, ನೋವು ಕಡಿಮೆ ಆಗುತ್ತೆ. ಆಗ ತಕ್ಷಣ ಹೋಗಿ ರೀಚಾರ್ಜ್ ಮಾಡ್ತೀನಿ. ಹಂಗೇ ಒತ್ತು, ಒಂದು 10 ನಿಮಿಷ ಒತ್ತಿ. ಓಹೋ ಮಮ್ಮಿ, ಅಪ್ಪ ಪೂರ್ತಿಯಾಗಿ ಮಲ್ಗೆ ಬಿಟ್ರು. ಅಲ್ಲ ಕಣೆ, ನಾನು ಕೈ ಮಾಲಿಸ್ ಮಾಡ್ತಾ ಇದ್ದೀನಿ, ನೀನು ಕಾಲ್ ಓದುತ್ತಾ ಇದೀಯ. ನಿದ್ದೆ ಬರ್ದೆ ಇನ್ನೇಂತಾನೆ ಆಗತ್ತೆ. ಅಪ್ಪ ನಿದ್ದೆಯಿಂದ ಎದ್ದು ರಿಚಾರ್ಜ್ ಮಾಡೋ ಅಷ್ಟರಲ್ಲಿ ಏನಾಗುತ್ತೆ? ಕ್ರಿಕೆಟ್ ಮ್ಯಾಚ್ ಮುಗ್ದೇ ಹೋಗುತ್ತೆ. ಭಾರತೀಯೇ ದರೆಗಿಳಿದಂತೆ ಬಾಬಾರೋ ರಸಿಕ, ಬಂದೆ ಆ ಕುಂತೆ. ಯಾರೀ ನೀವು? ನಾವಿದ್ದು ಅಪರೂಪಕ್ಕೆ ಏಕಾಂತದಲ್ಲಿದ್ದೀವಿ, ಕರಡಿ ಬಂದಾಗ ಬಂದ್ಬಿಟ್ರಿ. ಹೂ ಇಸ್ ಯು? ಐ ಇಸ್ ಮೀ. ಸೆನ್ಸ್ ಇರೋರು ಕೇಳೋ ಕ್ವಶನ್ ಏನ್ರಿ ಇದು? ನಾನು ಒಳ್ಳೆ ಯಂಗ್ ಕಪಲ್ನ ಆಡಿಷನ್ ಮಾಡ್ತಾ ಇದ್ದೀನಿ ವೆಬ್ ಸೀರೀಸ್ಗೋಸ್ಕರ ಅಂತ ಅಂದ್ಬಿಟ್ಟು. ಒಳ್ಳೆ ಗಂಡ ಹೆಂಡತಿ ಹಾಗೆ ಯಂಗ್ ನ್ಯೂ ಕಪಲ್ ಅಂತ ಹೇಳಿದ್ರು. ಆಡಿಷನ್ ಮಾಡಕ್ಕಂತ ಬಂದಿದ್ದೀನಿ. ಹೌದಾ? ಸರಿ ಮಾಡಿ. ನೀವಿಬ್ರಲ್ಲಿ ಯಾರು ಚೆನ್ನಾಗಿ ಹಾಡು ಹೇಳ್ತೀರಾ? ಇಬ್ರು ಚೆನ್ನಾಗಿ ಹೇಳ್ತೀವಿ. ಹೌದಾ? ಸೂಪರ್. ಹಾಗಾದ್ರೆ ಹೇಳ್ತೀರಾ ಹಾಡ್ನ? ನೀನು ಹಾಡು ಫಸ್ಟ್. ನಾನು ಹೇಳ. ಹಾಡು. ಒಂದೇ ಒಂದು ಆಸೆಯು ತೋಳಲ್ಲಿ ಬಳಸಲು. ಬ್ಯೂಟಿಫುಲ್, ತುಂಬಾ ಸೂಪರ್ ಆಗಿ ಹಾಡಿದ್ರಿ. ಮೆಲೋಡಿ ನಾನು ಹಾಡ್ತೀನಿ. ಹೇಳಿ. ಅದೇ ಹಾಡು ಅದೇ ರಾಗ ನಯನ ನೂತನ. ಕಪ್ಪಲ್ ಅಂದ್ರೆ ಹೀಗಿರ್ಬೇಕು. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಅದೇ ರೀತಿ ಪ್ರೀತಿ ಪ್ರೇಮದ ಮೇಲೆ ಒಂದ್ ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ? ಡೈಲಾಗ? ಪ್ರೀತಿ ಪ್ರೇಮದ ಮೇಲೆ
ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಉಪೇಂದ್ರ ಹೇಳಿದ್ಮೇಲೆ ಬದನೆಕಾಯಿ ಬೆಳೆಯೋರು ಜಾಸ್ತಿ ಆಗ್ಬಿಟ್ಟವ್ರೆ, ಬದನೆಕಾಯಿ ಕೊಂಡ್ಕೊಳ್ಳೋರು ಜಾಸ್ತಿ ಆಗ್ಬಿಟ್ಟವ್ರೆ, ಬದನೆಕಾಯಿ ತಿನ್ನೋರು ಜಾಸ್ತಿ ಆಗ್ಬಿಟ್ಟವ್ರೆ. ಪ್ರಪಂಚನೇ ಬದನೆಕಾಯಿ 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 ಡಿಮ್ಯಾಂಡಪ್ಪೋ ಡಿಮ್ಯಾಂಡ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ನನ್ನ ಗಂಡ. ಪ್ರೇಮದ ಬಗ್ಗೆ ನಾನು ಹೇಳ್ತೀನಿ. ಹೇಳಿ, ಪ್ರೇಮ ಅಂದ್ರೆ ಹಸೆ ಮೆಣಸಿನ್ಕಾಯಿ ಖಾರ ಇರೋ ಥರ ಬಜ್ಜಿ. ನಾಲಿಗೆ ಎಷ್ಟೇ ಖಾರ ಆದ್ರೂ ಆಸೆ ಪಟ್ಟು ತಿಂತೀವಲ್ಲ, ಆ ನೋವಲ್ಲಿರೋ ಮಜಾನೇ ಬೇರೆ ರೀ. ಡೈಲಾಗ್ ಹೇಳಿದ್ರಿ, ಪ್ರೀತಿ ಪ್ರೇಮದ ಮೇಲೆ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳಿದ್ರಿ ಮಾತ್ರ. ನೀವು ನನಗೆ ನವರಸಗಳನ್ನ ಮಾಡಿ ತೋರಿಸ್ತೀರಾ? ಅಯ್ಯೋ, ನಮ್ಮನೆಯಲ್ಲಿ 4 ರಸಗಳಿದೆ. ಅದೇ ನಿಂಬೆಹಣ್ಣು ರಸ, ಹುಣಸೆಹಣ್ಣು ರಸ, ಎಡಿಕಾಯಿ ರಸ, ಮತ್ತೆ ಇನ್ನೊಂದು ಯಾವ್ದ್ರೆ ಹಾಗಲಕಾಯಿ ರಸ. ಅಯ್ಯೋ, ನಾನು ಹೇಳಿದ ಆ ರಸ ಅಲ್ಲ, ನವರಸಗಳನ್ನ ಮಾಡಿ ತೋರಿಸ್ತೀರಾ? ಹಾ ಹಾ ಹಾ. ನಾನು ಮಾಡ್ಲೇನ್ರಿ ಮೊದ್ಲು? ಮಾಡಿ ಮಾಡಿ. ಯಾವ್ದು ಮಾಡ್ಲಿ? ಶೃಂಗಾರ ಮಾಡಿ ತೋರಿಸ್ತೀರಾ? ಶೃಂಗಾರನ? ಹಾ. ಏನು ಅಂದ್ರೆ, ನಾವು ಇವತ್ತು ರಾತ್ರಿ ಇನ್ನೊಂದ್ಸಲ ರೊಮ್ಯಾನ್ಸ್ ಮಾಡೋಣ. ಅದಕ್ಕೋಸ್ಕರ ರಾತ್ರಿವರೆಗೂ ಕಾಯ್ಬೇಕಾ? ಈಗಲೇ ಮಾಡೋಣ. ಸೂಪರ್ ಸೂಪರ್ ಆಗಿತ್ತು. ನೀವು ರೌದ್ರ ರಸ ಮಾಡಿ ತೋರಿಸ್ತೀರಾ? ಹೌದಾ? ಚೆನ್ನಾಗಿ ಮಾಡ್ತಾರೆ. ಲೇ ಕುನ್ನಾಯಿ ಮರಿಗಳ, ನೀವೇನ್ರು ನನ್ನ ಬೆನ್ನ ಹಿಂದೆ ಬಂದು ಢಮ 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 ಅಂತ ಬುಲೆಟ್ ಹೊಡೆಯೋದು? ನಿಮಗೆ ತಾಕತ್ತಿದ್ರೆ, ದಮ್ ಇದ್ರೆ ಎದುರುಗಡೆ ಬಂದು ನನ್ನ ಎದೆಗೆ ಬುಲೆಟ್ನ ಢಮ 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 ಅಂತ ಹೊಡಿರೋ. ನೀವು ನನ್ನ ಎದೆಗೆ ಬುಲೆಟ್ ಹೊಡೆದ್ರು ಸರಿ, ನಾನು ನಿಮ್ಮ ತಲೆಗಳನ್ನ ಚೆಂಡಾಡೋದು ನಿಲ್ಸಲ್ಲ, ಬಿಡಲ್ಲ ಬಿಡಲ್ಲ ಬಿಡಲ್ಲ. ಭಯಂಕರ ಮಾತ್ರ. ಶಬಾಶ್ರೀ. ಸೂಪರ್ ಸೂಪರ್ ಸೂಪರ್, ಸಕ್ಕದಾಗಿ ಮಾಡಿದ್ರಿ. ಕರುಣ ರಸ ತೋರಿಸ್ತೀರಾ? ನಾನ್ ತೋರಿಸ್ಲಾ? ಏನು ಅಂದ್ರೆ, ನೀವು ನನಗೆ ಒಂದು ಅವಕಾಶ ಕೊಡ್ಬೋದಾಗಿತ್ತು. ನಾನು ನನ್ನ ಮನ್ಸ್ ಮಾತೆಲ್ಲ ನಿಮಗೆ ಹೇಳ್ಬಿಡ್ತೀನಿ, ಆದ್ರೆ ನೀವು ನನಗೆ ಒಂದು ಅವಕಾಶ ಕೊಡ್ಲಿ. ನಾನು ನಿನಗೆ ಎಷ್ಟೊಂದು ಅವಕಾಶ ಕೊಟ್ಟೆ ಕಣೆ, ನೀನು ಉಪಯೋಗಿಸ್ಕೊಳ್ಳಿ. ಅದಕ್ಕೆ ನಿನ್ನ ಬಿಟ್ಟು ದಯಾನಾಗ ಅವಕಾಶ ಕೊಡ್ತೀನಿ. ಇನ್ಮೇಲೆ ನಾನು ಅವಕಾಶ ನಿನಗೆ ಕೊಡ್ತೀನಿ. ನೀನು ನನಗೆ ಮುದ್ದು ಮುದ್ದು ಮಕ್ಕಳನ್ನು ಹೆಂಚೋದವಳು ನಾನು ಇಲ್ಲಿದ್ದೀನಿ. ಸಾಕು, ಸುಮ್ಮನೆ. ಹೇಗಿತ್ತು? ಬ್ಯೂಟಿಫುಲ್ ಬ್ಯೂಟಿಫುಲ್. ನಿಮ್ನ ಈಗಲೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಗ್ರಿಮೆಂಟು ಇನ್ನೇನು ಬಂದ್ಬಿಡುತ್ತೆ. ಒಂದು ನಿಮಿಷ. ಹಲೋ, ಬಂದಿದ್ದೀನಲ್ಲ, ಇಂಟರ್ವ್ಯೂ ತಗೊಳ್ತಾ ಇದ್ದೀನಿ. ಏನು, ಈ ಮನೆ ಅಲ್ವಾ? ಈ ಕಪಲ್ ಅಲ್ವಾ? ಪಕ್ಕದ ಮನೆನಾ? ಸರಿ ಸರಿ ಸರಿ, ಸಾರಿ ಬಂದ್ಬಿಟ್ಟೆ. ಅಲ್ಲೇ ಬಂದು ಆಡಿಷನ್ ಮಾಡ್ತೀನಿ. ಅಲ್ಲ, ನೀವು ಬಂದಿರೋದು ಕರೆಕ್ಟ್ ಅಡ್ರೆಸ್ಗೆ. ನಾವೇ ಯಂಗ್ ಕಪಲ್ಲು. ನಮ್ಮನೆ ಅಕ್ಕಪಕ್ಕ ಇನ್ನು ಮುಂದೆ ಯಾರು ಯಾರು ಇಲ್ಲ. ಹೌದು, ಪಕ್ಕದ ಮನೇಲಿ ಆಡಿಷನ್ ಮಾಡ್ಬೇಕಿತ್ತಂತೆ. ಅಡ್ರೆಸ್ ಮಿಸ್ ಆಗ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಹಾಗಾದ್ರೆ ಮತ್ತೆ ನಾವು ನೀವು ಮುಂದಿನ ಜನ್ಮಕ್ಕೆ